ಕಾಡಿನ ನಡುವೆ ಏಕಾಂತವಾಗಿ ಎಷ್ಟೋ ವರ್ಷಗಳಿಂದ ಪಾಳು ಬಿದ್ದಂತಹ ಒಂದು ಸ್ಥಳ. ಪ್ರವೇಶದ ಹತ್ರ ಗಿಡ ಮುಳ್ಳು ಎಲ್ಲ ಬೆಳ್ಕೊಂಡಿದೆ. ಸ್ವಲ್ಪ ಇಲ್ಲಯಾ? ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಾಮಾನ್ಯ 1 ವರ್ಷ ಆಯಿತು ಒಂದು ಯಾತ್ರೆಯಲ್ಲಿ ಹೋಗಿರಲಿಲ್ಲ. ಕೆಲವು ಕಾರಣಗಳಿಂದ ಎಲ್ಲಿಗೂ ಹೋಗ್ಲಿಕ್ಕೆ ಆಗಿರಲಿಲ್ಲ. ಆದರೆ 1 ವರ್ಷದ ಒಂದು ಗ್ಯಾಪ್ನ ನಂತರ ಮತ್ತೆ ಹೆರಿಟೇಜ್ ಟ್ರಾವೆಲರ್ಸ್ ಕ್ಲಬ್ನ ಮೂಲಕ ಒಂದು ಸ್ಥಳವನ್ನು ನಿಮಗೆ ಪರಿಚಯ ಮಾಡಬೇಕು ಅನ್ನೋ ಹಮ್ಮಲದಿಂದ ಬಂದಿದ್ದೇನೆ. 1 ವರ್ಷ ಗ್ಯಾಪ್ ಇದ್ರೂ ಪರವಾಗಿಲ್ಲ, ಇವತ್ತು ಬಂದು ಸೇರಿದ್ದಂಥ ಅದ್ಭುತವಾದ ಒಂದು ಸ್ಥಳಕ್ಕೆ, ತೀರ್ಥಹಳ್ಳಿಯ ಪಕ್ಕ ಇರುವ ತಲ್ಲೂರಂಗಡಿ ಅನ್ನುವ ಊರಿದು. ಈ ಊರಿನಲ್ಲಿ 5 ಶಿವನ ದೇವಾಲಯಗಳಿವೆ, ಪಂಚ ಶಿವನ ದೇವಾಲಯಗಳಿವೆ. ಅವುಗಳಲ್ಲಿ 1-2 ವರ್ಷಗಳ ಹಿಂದೆ ಅದರದ್ದು ಏನು ಜೀರ್ಣೋದ್ಧಾರ ಕೆಲಸಗಳೆಲ್ಲ ನಡೆದಿವೆ. ನಾವೀಗ ಬಂದು ಸೇರಿರುವಂತಹ ಈ ಸ್ಥಳ ನಿಮಗೆ ಕಾಣಬಹುದು ಹೇಗಿದೆ ಅಂತ. ಒಂದು ಅರಣ್ಯ, ಒಂದು ಕಾಡಿನ ಹಾಗೆ ಇದೆ. ಇದರೊಳಗಡೆ ಒಂದು ಶಿವನ ದೇವಾಲಯ ಈಗ ನಾನೀಗ ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಇಲ್ಲಿ ಸಾಮಾನ್ಯ 5 ಶಿವಲಿಂಗಗಳು ಈ ಊರಿನಲ್ಲಿ ಇವೆ ಅಂತ ಹೇಳಿದೆ. ಅವುಗಳ ಹೆಸರುಗಳು ಹೀಗಿವೆ: ಅಘೋರೇಶ್ವರ, ವಾಮದೇವ, ತತ್ಪುರುಷ, ಈಶಾನ್ಯ, ಹೀಗೆ 5 ದೇವಾಲಯಗಳಿವೆ. ಒಂದು ಹೆಸರು ನನಗೆ ಸಿಗಲಿಲ್ಲ. 5ರಲ್ಲಿ 4 ಹೆಸರುಗಳು ಸಿಕ್ಕಿವೆ. ಅದರಲ್ಲಿ ಯಾವುದೋ ಒಂದು ಶಿವ ಇಲ್ಲಿದ್ದಾರೆ. ಹೆಸರು ಬಹುಶಃ ಅಘೋರೇಶ್ವರ ಇರ್ಬೋದು ಅನ್ನೋದು ಇಲ್ಲಿ ಸಮೀಪದ ಜನರಲ್ಲಿ ಕೇಳಿ ತಿಳ್ಕೊಂಡೆ. ಬನ್ನಿ, ಆ ಸ್ಥಳವನ್ನು ನಿಮಗೆ ತೋರಿಸ್ತೇನೆ. ತುಂಬ ಸುಂದರವಾಗಿದೆ. ಕಾಡಿನ ನಡುವೆ ಏಕಾಂತವಾಗಿ ಎಷ್ಟೋ ವರ್ಷಗಳಿಂದ ಪಾಳು ಬಿದ್ದಂತಹ ಒಂದು ಸ್ಥಳ. ಬನ್ನಿ ಸ್ನೇಹಿತರೆ. ಅಲ್ಲಿ ಇದೆ ದೇವಾಲಯ. ಅದರದ್ದು ಕಟ್ಟಡ ಎಲ್ಲ ಬಿದ್ದು ಹೋಗಿದೆ. ನಮಗೆ ಶಿವಲಿಂಗ ಮತ್ತೆ ಎದುರುಗಡೆ ನಂದಿ ಇರುವುದು ಕಾಣಿಸ್ತದೆ. ಹಾಗೆ ದ್ವಾರಪಾಲಕರ ಕೆತ್ತನೆಗಳ ತರ ಕಾಣುವಂತಹ 1-2 ಕಲ್ಲುಗಳು ನೆಲದಲ್ಲಿ ಬಿದ್ದುಕೊಂಡಿವೆ. ಬನ್ನಿ. ದೊಡ್ಡ ದೊಡ್ಡ ಮರಗಳೇ ಬೆಳ್ಕೊಂಡಿವೆ. ಅದರಿಂದ ಗೊತ್ತಾಗ್ತದೆ ಎಷ್ಟು ಸಮಯ ಆಗಿರ್ಬೋದು ಇದು ಈ ಸ್ಥಿತಿಯಲ್ಲಿರುವಂಥದ್ದು. ನಮಗಿಲ್ಲಿ ವಾಸ್ತುಶಿಲ್ಪ ಶೈಲಿ ಏನು ಗಮನಿಸಲಿಕ್ಕೆ ಹೆಚ್ಚು ನಮಗೆ ತಿಳಿದು ಬರೋದಿಲ್ಲ. ಯಾಕಂದರೆ ಈ ಕೆಂಪು ಕಲ್ಲಿನಿಂದ ನಿರ್ಮಿಸಿದೆ. ಕಲ್ಲಿನ ನಿರ್ಮಾಣ, ನಮ್ಮ ಶಿಲಾ ನಿರ್ಮಾಣ ನಮ್ಗೆ ಹೆಚ್ಚಾಗಿ ಕಾಣುವಂಥದ್ದು ನಂದಿ ಹಾಗೂ ಶಿವಲಿಂಗ. ಶಿವಲಿಂಗವು ಭಿನ್ನ ಆಗಿದೆ. ಹೆಚ್ಚು ಈ ಸುತ್ತಮುತ್ತ ತೋರಿಸ್ತೇನೆ. ಇದೇ ರೀತಿ ಇನ್ನೂ 4 ಶಿವಲಿಂಗಗಳಿವೆ. 1 ಜೀರ್ಣೋದ್ಧಾರ ಆಗಿದೆ. ಆ ರೀತಿ ಹೇಳೋದಾದರೆ ಇದು ಸೇರಿಸಿ ಇನ್ನು 3 ಶಿವಲಿಂಗಗಳು ಈ ರೀತಿ ಕಾಡಿನೊಳಗೆ ಇವೆ. ಪ್ರಯತ್ನ ಪಡ್ತೇನೆ ಆ ಉಳಿದದನ್ನು ತೋರಿಸಲಿಕ್ಕೆ.
ಅಘೋರೇಶ್ವರ, ವಾಮದೇವ, ತತ್ಪುರುಷ, ಈಶಾನ್ಯ ಈ ಹೆಸರುಗಳನ್ನು ಹೊಂದಿರುವ 5 ಪುರಾತನ ಶಿವಾಲಯಗಳು. ಇದು ಅಘೋರೇಶ್ವರ. ನಾವು ಈ ಹಿಂದೆ ಇಕ್ಕೇರಿಯಲ್ಲಿನ ಭವ್ಯವಾದ ಅಘೋರೇಶನ ದೇಗುಲ ಕಂಡಿದ್ದೇವೆ. ಆ ರೀತಿಯಲ್ಲಿ ಯೋಚಿಸುವುದಾದರೆ ಇದು ಕೆಳದಿ ಅರಸರ ಕಾಲದ್ದೇ. ಜಂಬಿಟ್ಟಿಗೆಯ ನಿರ್ಮಾಣಗಳು ಕೆಳದಿಯ ಕಾಲದಲ್ಲಿ ಬಹಳಷ್ಟು ನಡೆದಿವೆ. ಆದರೂ ನಾವಿಲ್ಲಿ ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಯಾರಾದರೂ ತಿಳಿದವರು, ತಜ್ಞರು ಅಧ್ಯಯನ ನಡೆಸಿ ಕಂಡುಕೊಳ್ಳಬೇಕಾದ ವಿಚಾರವಾಗಿದೆ ಅದು. ಆ ಇಕ್ಕೇರಿಯ ಅಘೋರೇಶ್ವರ ಎಷ್ಟು ಭವ್ಯನಾಗಿದ್ದಾನೆ. ಆದರೆ ತಲ್ಲೂರಂಗಡಿಯ ಈ ಅಘೋರೇಶ್ವರನಿಗೇಕೆ ಈ ಸ್ಥಿತಿ ಬಂದಿತು? ಗರ್ಭಗೃಹ, ಸುತ್ತಾವರಣ ಎಲ್ಲವೂ ಪ್ರಕೃತಿಯಲ್ಲಿ ಲೀನವಾಗಿದೆ. ಇಲ್ಲಿ ಹಗಲಲ್ಲಿಯೂ ಸೂರ್ಯನ ಬೆಳಕೆ ಬೀಳದಷ್ಟು ಕತ್ತಲು ಆವರಿಸಿದೆ. ಕಾಡು ಪ್ರಾಣಿಗಳ ವಾಸಸ್ಥಾನವಾದಂತಿದೆ ಈ ಸ್ಥಳ. ಇವೆಲ್ಲದರ ನಡುವೆ ಶಿವನನ್ನೇ ನೋಡುತ್ತಾ ಮುಕ್ತಿಗಾಗಿ ಕಾಯುತ್ತಿರುವ ಈ ನಂದಿಯ ಶಿಲ್ಪವು ತಾನು ಕಂಡ ಗತಕಾಲಕ್ಕೆ ಎಂದಾದರೂ ಮರಳುವ ನಿರೀಕ್ಷೆಯಲ್ಲಿ ಮಳೆ ಗಾಳಿಗೆ ಮೈಯೊಡ್ಡಿ ಮೌನವಾಗಿ ಈ ಕಾಡಿನೊಳಗೆ ಅಚಲವಾಗಿ ನಿಂತಿದೆ. ಸ್ನೇಹಿತರೆ, ಇದು ಹಾಗೆ ಇನ್ನೊಂದು ಶಿವನ ದೇವಾಲಯ. ಇದು ಸ್ವಲ್ಪ ಸುಸಜ್ಜಿತವಾಗಿದೆ. ನಮಗೆ ಇಲ್ಲಿ ಬಳಪದ ಕಲ್ಲಿನಲ್ಲಿ ಮಾಡಿದಂತಹ ಒಂದು ನಂದಿಯ ವಿಗ್ರಹ ಶಿವನನ್ನು ನೋಡ್ತಾ ಇರುವ ಕಾಣ್ಬೋದು. ಶಿವಲಿಂಗವೂ ಇದೆ. ಇಲ್ಲಿ ಮೇಲ್ಗಡೆ ಮೈಸೂರು ಅರಸರ ಒಂದು ಭಾವಚಿತ್ರವನ್ನು ಹಾಕಿದ್ದಾರೆ. ಇಲ್ಲಿ ಸಾಮಾನ್ಯ ಕೆಲವು ವರ್ಷಗಳ ಹಿಂದೆ ಇಲ್ಲಿನ ಪೂಜೆ ನಿಂತೋಯ್ತು ಅಂತ ಇಲ್ಲಿ ಸ್ಥಳೀಯರು ತಿಳಿಸ್ತಾರೆ. ನಿತ್ಯ ಪೂಜೆ ನಡೆಯುತ್ತಿದ್ದಂತಹ ಒಂದು ದೇವಾಲಯವಾಗಿತ್ತು ಇದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಪೂಜೆ ನಿಂತೋದ ರೀತಿ ನಮಗೆ ಕಂಡು ಬರುತ್ತದೆ. ಇದು ನಾವು ನೋಡಿದಂತಹ ಎರಡನೇ ಶಿವ. ಇದು ಇಲ್ಲಿ ಮೇಲೆ ಸೂರೆಲ್ಲ ಇದೆ. ಇದಕ್ಕೆ ಸ್ವಲ್ಪ ತಕ್ಕ ಮಟ್ಟಿಗೆ ದೇವರನ್ನು ನಮಗೆ ಪ್ರಾರ್ಥಿಸಬಹುದು. ಇಲ್ಲಿ ತುಂಬ ಅದ್ಭುತವಾದ ಸ್ಥಳ. ಹಾಗೆ ಇನ್ನೂ ಒಂದು ದೇವಾಲಯ ಇದೆ, ನಾವು ಅಲ್ಲಿಗೂ ತೆರಳುವ. ಸ್ನೇಹಿತರೆ, ಇದೆಲ್ಲ ಈ 5 ಶಿವನ ದೇವಾಲಯಗಳು ಸಾಮಾನ್ಯ 1 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಇದೆ ಅಂತಲೇ ಕಾಣ್ತದೆ. ಎಲ್ಲ ಸುತ್ತಮುತ್ತವೇ ಇದೆ. ಆದರೆ ಏನು 1 ಕಿಲೋಮೀಟರ್ ಇರ್ಬೋದು. ಒಂದು ದೇವಸ್ಥಾನ ಇನ್ನೊಂದು ದೇವಸ್ಥಾನ ಸಣ್ಣ ದೂರ ಇದೆ ಅಷ್ಟೇ. ಇಲ್ಲಿ ಬಂದರೆ ಎಲ್ಲರಿಗೂ ಈ ಸ್ಥಳಗಳನ್ನು ನೋಡ್ಬೋದು. ಅದೇ ರೀತಿ ಇದು ಯಾವುದೇ ಇಲಾಖೆಯಿಂದ ಇದುವರೆಗೆ ಗಮನಕ್ಕೆ ಬರದ ಸ್ಥಳಗಳು. ಇಲಾಖೆಯವರು ಬಹುಶಃ ಗಮನಿಸಿರಲಿಲ್ಲ ಕಾಣುತ್ತದೆ. ಇದರ ಕಾಲದ ಬಗ್ಗೆ ನಮಗೊಂದು ನಿಖರತೆಗೆ ಬರಲಿಕ್ಕೆ ಇರುವಂಥ ಒಂದು ವಾಸ್ತುಶೈಲಿ ಯಾವುದೂ ಇಲ್ಲಿ ಅಂಥ ಗೋಚರ ಆಗಲಿಲ್ಲ. ಯಾಕಂದರೆ ಎಲ್ಲ ಪಾಳು ಬಿದ್ದು ಹೆಚ್ಚಿನ ಏನು ಕಾಣೋದಿಲ್ಲ ನಮಗೆ. ಇಲ್ಲೂ ಈಗ ಇಲ್ಲಿ ಕಾಣ್ತಾ ಇದೆ ದೂರದಲ್ಲಿ, ಅದು ಒಂದು ಶಿವನ ದೇವಾಲಯ. ನಾವು ಅಲ್ಲಿಗೆ ಹೋಗಿ ಆ ದೇವಾಲಯ ಹೇಗಿದೆ ಅಂತ ನೋಡ್ಕೊಳ್ಳುವ ಬನ್ನಿ.
ಬಹುಶಃ ಇದೊಂದು ನಂದಿ ಥರ ಇದೆ, ನಂದಿ ಇರಬೇಕು, ಮುಖ ಎಲ್ಲ ಹೋಗಿದೆ. ಕಾಲವನ್ನು ತಾಳೆ ಹಾಕಲು ಇಲ್ಲಿ ಹೆಚ್ಚೇನು ನಿರ್ಮಾಣಗಳು ಉಳಿದಿಲ್ಲ, ಅಥವಾ ನಾನು ಈವರೆಗೆ ಸಂಗ್ರಹಿಸಿದ ಜ್ಞಾನವು ಸಾಲುತ್ತಿಲ್ಲವೋ ಏನೋ. ಯಾರೋ ಕದಂಬರ ಕಾಲವೆಂದರು, ಅಥವಾ ಕೆಳದಿಯ ಕಾಲವಿರಬಹುದೇ. ಕೇವಲ ಆಧಾರಗಳಿಲ್ಲದ ಊಹೆಗಳಿಂದ ತೃಪ್ತಿ ಕಂಡುಕೊಳ್ಳಬೇಕು ನಾವಿಲ್ಲಿ. ಕನ್ನಡ ನಾಡಿನ ಇತಿಹಾಸ ಮಾಲೆಯಲ್ಲಿನ ಯಾವುದೇ ಕಾಲವಾದರೂ ಈ ಶಿವಾಲಯಗಳು ಕ್ರಮಿಸಿರುವ ದೂರವಂತೂ ಬಹಳಷ್ಟು ಸುದೀರ್ಘವಾದದ್ದು. ಪ್ರಕೃತಿಯ ಬಾಹುಗಳೊಳಗೆ ಬಂಧಿಸಲ್ಪಟ್ಟ ಈ ದೇವಾಲಯಗಳು ಮುಕ್ತಿಗಾಗಿ ಕಾಯುತ್ತಿವೆ. ಆಗುಂಬೆಯ ಪಕ್ಕದ ಈ ತಲ್ಲೂರಂಗಡಿ ಗ್ರಾಮದ ಕಾಡಿನೊಳಗೆ ಮೂಕವಾಗಿ ಸ್ಥಿತಿಗೊಂಡಿರುವ ಈ ಶಿವಾಲಯದ ಒಂದೊಂದು ಭಾಗಗಳು ಮುಂಬರುವ ದಿನಗಳಲ್ಲಿ ಯಾರದಾದರೂ ಹೃದಯಗಳು ತಮಗಾಗಿ ಮಿಡಿಯಬಹುದೆಂದು ಮೌನವಾಗಿ ಹೇಳುತ್ತಿರುವುದನ್ನು ಇಲ್ಲಿ ಆಲಿಸಬಹುದು ನಾವು. ಇಲ್ಲಿ ಕಾಣ್ತಾ ಇದೆ, ಇದು ಒಂದು ಶಿವಾಲಯ. ನಾವೀಗಾಗಲೇ 3 ಶಿವಾಲಯ ನೋಡಿದ್ದೇವೆ, ಇದು 4ನೇ ಶಿವಾಲಯ. ಇನ್ನು ಕೊನೆಯದ್ದೊಂದು ಜೀರ್ಣೋದ್ಧಾರ ಆಗಿದೆ, ಅದನ್ನು ತೋರಿಸ್ತೇನೆ. ಸೊ ಕಾಡಿನ ಒಳಗಡೆ ಇದೆ ಇದು ಕೂಡ, ಬನ್ನಿ. ಇಲ್ಲಿ ಒಂದು ಶಿಲ್ಪ ಕಾಣಿಸ್ತಾ ಇದೆ ನಮಗೆ, ಬಿದ್ದಿರುವಂಥದ್ದು. ಇಲ್ಲಿ ಪ್ರವೇಶದ ಹತ್ರ ಗಿಡ ಮುಳ್ಳು ಎಲ್ಲ ಬೆಳ್ಕೊಂಡಿದೆ, ಸ್ವಲ್ಪ ಕಷ್ಟಪಟ್ಟೆ ಒಳಗೆ ಹೋಗ್ಬೇಕು. ಸ್ನೇಹಿತರೆ, ತಲ್ಲೂರಂಗಡಿಯ ಈ ದೃಶ್ಯಗಳನ್ನು ಕಾಣುವಾಗ ಏನನಿಸುತ್ತಿದೆ ನಿಮಗೆ? ಅಭಿಮಾನ, ಕುತೂಹಲ, ಆಶ್ಚರ್ಯ, ಸಂತೋಷ ಅಥವಾ ದುಃಖ? ನನಗಂತೂ ಇವೆಲ್ಲವೂ ಜೊತೆಗೂಡಿದ ಸಮ್ಮಿಶ್ರ ಭಾವ. ನಾವು ಸಾಂಸ್ಕೃತಿಕವಾಗಿ ಅದೆಷ್ಟು ಶ್ರೀಮಂತರು ಎಂಬುದಕ್ಕೆ ಸಾಕ್ಷಿಯಾಗಿ ನೋಡಿ. ಸಹ್ಯಾದ್ರಿಯ ಕಾಡುಗಳಲ್ಲಿ ಈ ರೀತಿ ನಿಗೂಢವಾಗಿ ಇನ್ನೂ ಅದೆಷ್ಟು ದೇವಾಲಯಗಳಿವೆಯೋ, ಅದೆಷ್ಟು ಶಿಲ್ಪಗಳಿವೆಯೋ. ನಾವು ಕಳೆದು ಹೋದ ನಮ್ಮನ್ನು ಮತ್ತೆ ಹುಡುಕಬೇಕಿದೆ. ನಾವು ಕನ್ನಡಿಗರು ಅಥವಾ ಭಾರತೀಯರು ಎಂತಹ ಗತಕಾಲವನ್ನು ಕಂಡವರು ಎಂಬುದನ್ನು ಜಗತ್ತಿಗೆ ತಿಳಿಸಬೇಕಿದೆ. ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯು ಎಷ್ಟು ಹಳೆಯದು ಎಂಬುದನ್ನು ಯುವ ಪೀಳಿಗೆಯ ಮುಂದಿಟ್ಟು ಅದರಲ್ಲಿ ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಬೇಕಿದೆ. ನಾವು ಈ AI ಕಾಲವನ್ನು ಸುಮ್ಮನೆ ತಲುಪಿಲ್ಲ. ಈವರೆಗಿನ ಸಹಸ್ರಾರು ವರ್ಷಗಳ ಮನುಷ್ಯನ ಯಾತ್ರೆಯು ಒಂದೊಂದು ಹಂತದಲ್ಲಿ ಹೇಗಿತ್ತು ಎಂಬುದರ ಐತಿಹಾಸಿಕ ದಾಖಲೆಗಳು ಇನ್ನೂ ತೆರೆಮರೆಯಲ್ಲಿ ಹಲವಾರಿವೆ. ಈ ತಲ್ಲೂರಂಗಡಿ ಗ್ರಾಮವನ್ನು ತೆರೆಮರೆಯಿಂದ ಆಚೆ ತಂದು ಮತ್ತೊಮ್ಮೆ ಆ ಗತಕಾಲವನ್ನು ಕಾಣುವಂತೆ ಈ ಶಿಲೆಗಳಿಗೆ ರೂಪ ನೀಡಬೇಕಿದೆ ನಾವಿಂದು. ಸ್ನೇಹಿತರೆ, ನಾವು ಕಾರ್ಕಳದಿಂದ ತಲ್ಲೂರಂಗಡಿಗೆ ಬಂದಿದ್ದೆವು, ತೀರ್ಥಹಳ್ಳಿಯ ಕಲ್ಲೂರಂಗಡಿ. ಈ ಗ್ರಾಮಕ್ಕೆ ಬಂದಾಗ ಇಲ್ಲಿ ದೇವಾಲಯಗಳಿವೆ ಅನ್ನುವ ಮಾಹಿತಿ ಇತ್ತು, ಆದರೂ ಅದು ಎಲ್ಲಿ ಅಂತ ಹುಡುಕಬೇಕಾದ್ರೆ ಬಹುಶಃ ಇವರಿಲ್ಲಾದರೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ. ಇಲ್ಲಿನ ಸ್ಥಳೀಯರು ಶ್ರೀ ಶ್ಯಾಮ್ ಅಂತ, ಇವರು ನಮಗೆ ಈ ಸ್ಥಳಗಳನ್ನೆಲ್ಲ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಮುಂದೊಂದು ದಿನ ಈ ದೇವಾಲಯಗಳೆಲ್ಲ ಮತ್ತೆ ಆ ವೈಭವದ ಕಾಲಕ್ಕೆ ಮರಳಿ ಅನ್ನುವ ಆಸೆ. ನಿಮಗೂ ಊರಿನವರಿಗೂ ಅದೇ ರೀತಿ ಇರ್ಬೋದಾ ಏನಲ್ಲ? ಬನ್ನಿ, ಇವರು ಒಂದು ಹೇಳಿ ನಿಮ್ಮ ಬಗ್ಗೆ. ನಾವು ಈ ವರ್ಷ ಫಸ್ಟ್ PUC ಮಾಡ್ತಿದ್ದೀನಿ.
ಶ್ರೀ ಗುತ್ಯಮ್ಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಸೋಮವಾರ ಸಂತೆ ಈ ಮೇಳದಲ್ಲಿ ಯಕ್ಷಗಾನ ವೇಷಧಾರಿಯಾಗಿ ನೋಡಿ, ಯಕ್ಷಗಾನ ವೇಷಧಾರಿಯಾಗಿ ಇರುವಂಥವ್ರು PUC ಓದ್ತಾ ಇದ್ದಾರೆ. ಒಂದು ಉತ್ಸಾಹಿ ಯುವಕ. ನಮಗೆ ಇದೆಲ್ಲ ತಿರುಗಾಡಿ, ಇದು ಕಾಡಿನ ಒಳಗಡೆ ಇದೆ, ಇದನ್ನೆಲ್ಲ ಇವರು ನಮಗೆ ತೋರಿಸಿಕೊಟ್ಟಿದ್ದಾರೆ, ಒಂದೊಂದು ಶಿವಾಲಯವು. ಇನ್ನು ಕೊನೆಯದಾಗಿ ನಿಮಗೆ ನಾನು ಒಂದು ದೇವಾಲಯ ಜೀರ್ಣೋದ್ಧಾರ ಆಗಿದೆ ಅಲ್ವಾ? ಎಷ್ಟು, 2 ವರ್ಷದ ಹಿಂದೆ? 2 ವರ್ಷದ ಹಿಂದೆ ಅದು ಸುಸಜ್ಜಿತವಾಗಿ ನಿತ್ಯ ಪೂಜೆ ಎಲ್ಲ ನಡೀತಾ ಇದೆ. ಮುಂದೆ ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಈ 4 ಶಿವ ದೇವಾಲಯಗಳು ಆ ಸ್ಥಿತಿಗೆ ಮರಳಿ ಎಲ್ಲರ ಇಚ್ಛೆ ಅಲ್ವಾ? ಹಾಗಾಗಿ ಕರ್ನಾಟಕದ ವಿವಿಧ ಸ್ಥಳಗಳಿಂದ ಇವರ ಊರಿಗೆ ಜನರು ಬರುವಂತೆ ಆಗಲಿ, ಈ ದೇವಾಲಯಗಳೆಲ್ಲ ಮತ್ತೆ ಮರಳಿ ಆ ಪೂರ್ವ ಸ್ಥಿತಿಗೆ ಅಂತ ಆಶಿಸ್ತಾ ಇವರಲ್ಲಿ ಒಂದು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಮುಂದುವರಿಯುವ ನಾವು ಕೊನೆಯ ದೇವಾಲಯವನ್ನು ಒಂದು ತುಣುಕನ್ನು ತೋರಿಸಿ ಮತ್ತೆ ಹೆರಿಟೇಜ್ ಟ್ರಾವೆಲರ್ಸ್ನ ಯಾತ್ರೆಯು ಇದೇ ರೀತಿ ಮುಂದುವರಿತಾ ಇರ್ತದೆ. ಒಂದು ಗ್ಯಾಪ್ ಆಗಿತ್ತು ಕಾರಣಾಂತರಗಳಿಂದ. ಮುಂದೆ ಈ ರೀತಿ ನಮ್ಮ ದೇಶದ, ನಮ್ಮ ನಾಡಿನ ಅಸ್ಮಿತೆಯನ್ನು ತನ್ನಲ್ಲಿ ತುಂಬಿಕೊಂಡಂತಹ ಇಂತಹ ಸ್ಥಳಗಳು, ನಾವು ಮರೆಯಲೇಬಾರದಾದಂತಹ ಸ್ಥಳಗಳನ್ನು ಮತ್ತೆ ತೋರಿಸುವ ಪ್ರಯತ್ನ ಪಡ್ತೇನೆ. ಬಹುಶಃ ಸರ್ಕಾರದ ಗಮನ ಸೆಳೆದ್ರೆ, ಸರ್ಕಾರದಿಂದ ಏನಾದರೂ ಒಂದು ಸಹಾಯ ಏನಾದರೂ ಈ ಊರಿನ ಕಡೆಗೆ ಬಂದರೆ ಈ ದೇವಾಲಯಗಳೆಲ್ಲ ಮತ್ತೆ ಬೆಳಗಲಿವೆ. ಇಲ್ಲಿ ಎಲ್ಲ ಮತ್ತೆ ದೀಪ ಬೆಳಗಿ ಉತ್ಸವಗಳು ಎಲ್ಲ ಜಾತ್ರೆಗಳೆಲ್ಲ ನಡೆಯುವಂತಾಗ್ತದೆ. ಅದರಿಂದ ಒಂದು ವೇಳೆ ಸರ್ಕಾರಕ್ಕೆ ಸಾಧ್ಯ ಇದ್ದರೆ ಅಥವಾ ಯಾರಾದರೂ ಆ ನಿಟ್ಟಿನಲ್ಲಿ ಯಾರಾದರೂ ಕೆಲಸ ಮಾಡುವವರಿದ್ದರೆ ಈ ಕಡೆ ಒಂದು ಗಮನ ಹರಿಸಿದರೆ ಎಲ್ಲರಿಗೂ ಸಂತೋಷ, ಊರಿನವರಿಗೂ ಸಂತೋಷ. ಎಲ್ಲರಿಗೂ ಧನ್ಯವಾದ.